ನಮ್ಮ ಲಿಂಗ ಎಲ್ಲೈತ್ರಿ? ಗೂಟಕ್ಕೈತಿ. ಮಾನ್ಯ ನಾನು ಬಸ್ನೇ ಬರಕತ್ತಿದ್ದೆ ಏನ್ರಿ ಶರಣ್ರ, ಬಸ್ನೇ ಬರಕತ್ತಿದ್ದೆ. ಬರ್ಬೇಕಾದ್ರೆ ನನ್ನ ಮಗ್ಲ ಒಂದು ಮುದುಕಿ ನಿಂತ್ಕೊಂಡಿತ್ತು. ಮುದುಕಿ ನಿಂತ್ಕೊಂಡಾಗ ಏನಂತ ತಿಳ್ಕೊಂಡಂದ್ರೆ, ಹಿಂಗೆ ಲಿಂಗೈನ ತಗೊಳೋದು ಇದಕ್ಕೇನು ಗುಣಗಡಿಗೆ ಅಂತಿರಲ್ಲ, ಇದು ಗುಣಗಡಿಗೆ ತೊಗೊಳೋದು, ಹಿಂಗೆ ನಮಸ್ಕಾರ ಮಾಡ್ತಿತ್ತು. ಅದಾಗ ತಾಸುಗಳಿಗೆ ನಮಸ್ಕಾರ ಮಾಡೋದು, ಹಿಂಗಾಗ ತಾಸುಗಳಿಗೆ ಹಿಂಗೆ ನಮಸ್ಕಾರ ಮಾಡ್ತಿತ್ತು, ಹಿಂಗೆ ನಮಸ್ಕಾರ ಮಾಡ್ತಿತ್ತು. ನಾನಂದೆ, ಏನಪ್ಪ ಎಷ್ಟು ಭಕ್ತಿವಂತದಳ ಲಿಂಗೈನ ಮೇಲೆ ಪಾಪ ಅಂತ ತಿಳ್ಕೊಂಡು, ಮುದುಕಿ ನೀನು ನಿಂತ್ಕೊಂಡು ಭಾಳ ಹೊತ್ತಾತು, ಬಾಯಿ ಕುಂದ್ರ ಅಂತ ತಿಳ್ಕೊಂಡು ನನ್ನ ಸೀಟ್ ಏನಿತ್ತಲ್ರಿ, ನನ್ನ ಸೀಟಿಂತ ಕುಂತ್ಕೊಂಡು ಕುಂದ್ರಿಸಿದೆ. ನಾನು ಎದ್ದು ನಿಂತ್ಕೊಂಡೆ. ಕುಂತರೂ ಕೂಡ ಕೇಳಿಲ್ರಿ, ಅದಾಗ ನಮಸ್ಕಾರ ಮಾಡೋದು. ನಾನು ಕೇಳಿದೆ, ಏನುವ ಎಷ್ಟು ಭಕ್ತಿ ಇದೀದಿ, ಏನು ಕತ್ತಿ, ಲಿಂಗೈನ ಮೇಲೆ ಭಾಳ ಭಕ್ತಿ ಇದೀವ, ಏನು ಕತ್ತಿ, ಎಷ್ಟು ಪೂಜೆ ಮಾಡ್ಕೊತೀವಿ, ಏನಪ್ಪ ಅನ್ನಕ್ಕೆ ವಾ. ಮತ್ತು ಅದ್ರಾಗ ಲಿಂಗ ಐತಲ್ಲ, ಎಷ್ಟು ಹೊತ್ತು ಪೂಜೆ ಮಾಡ್ಕೊತೀವಿ, ಇದ್ರಾಗ ಲಿಂಗ ಇಲ್ಲ ಅನ್ಲಕ್ಕಿ. ಮತ್ತು ಇದ್ರಾಗ ಏನೈತೆವ, ಮತ್ತು ಅದನ್ನು ಏಕೆ ನಮಸ್ಕಾರ ಮಾಡ್ತಿದ್ದಿ, ಯಾಕೋ ತಾಸುಗಳಿಗೆ ನಮಸ್ಕಾರ ಮಾಡ್ತಿಲ್ಲ, ಮತ್ತು ಅದ್ರಾಗ ಏನೈತೆ ಯಪ್ಪ. ಮಂದಿ ಬಸ್ನಾಗ ಬಂದ್ರೆ ಬೈತಾರ ಅಂತ ತಿಳ್ಕೊಂಡು ಇದ್ರಾಗ ನಾಸಿ ಪುಡಿ ಇಟ್ಕೊಂಡಿನಿ, ಅವಾಗ ಇಟ್ಟು ಮೂಸಿ ನೋಡ್ತೀನಿ. ಇದು ಏನಾಗೈತೆ, ನಾಸಿ ಪುಡಿ ಡಬ್ಬಿ ಆಗೈತೆ. ಮತ್ತೆ ಹತ್ತಿ ಕಳವಿಲ್ಲೆ, ಮಾವನ ಕಳವಿಲ್ಲೆ, ಗಂಡನ ಕಳವಿಲ್ಲೆ, ಟಿಜುರಿ ಆಗೈತೆ. ಲಿಂಗನೇ ಇಲ್ಲ. ಕೆಲವೊಬ್ರು ಲಿಂಗನ ಇರಂಗಿಲ್ಲ. ಶರಣರ ನೋಡಿ ಎಂತೆಂಥ ಜಗತ್ತಿನೊಳಗೆ ಹಾಗೆ ಹೋಗ್ತಾರ. ಯಾಕೆ ಈ ಕಥೆಗಳು ಹೇಳಕತ್ತೀನಂದ್ರ, ಆ ತಾಯಿ ಶರಣರ, ಆ ತಾಯಿ ಲಿಂಗ ಪೂಜೆ ಮಾಡ್ಕೋಬೇಕಾದ್ರೆ ಕೈ ಒಳಗೆ ಲಿಂಗ ಹಿಡ್ಕೊಂಡ್ರಂದ್ರ ಜಗತ್ತ ನೋಡ್ತಿದ್ದಂತ, ಜಗತ್ತ ನೋಡ್ತಿದ್ಲಂತ. ಆ ತಾಯಿಯನ್ನ ನೋಡಾಕ ಬಂತನಾಳದ ಶಿವೈಗಳು ಹೊಂಟಿದ್ರು, ಬಂತನಾಳದ ಶಿವೈಗಳು ಹೊಂಟಿದ್ರು. ಅವತ್ತು ಹೋಗ್ಬೇಕಾದ್ರ ಆ ತಾಯಿ ಕೈ ಒಳಗೆ ಲಿಂಗ ಹಿಡ್ಕೊಂಡಳಂತ, ಹಿಡ್ಕೊಂಡು ನೋಡಾಕತ್ತಿದ್ಲಂತ. ಏನಂತ, ಬಂತನಾಳದ ಶಿವೈಗಳು ಬರುವುದನ್ನು ನೋಡಾಕತ್ತಿದ್ಲಂತ. ಲಿಂಗದಾಗ ಯವ ಲಿಂಗ ಮಧ್ಯಂ ಜಗತ್ತು ಸರ್ವಂ. ಲಿಂಗಯ್ಯ ಅಂದ್ರ ಕನ್ನಡಿ ಇದ್ದಂಗ್ರಿ, ಕನ್ನಡಿ ಇದ್ದಂಗ. ಲಿಂಗಯ್ಯ ಅಂದ್ರ ಕನ್ನಡಿ ಇದ್ದಂಗ. ಕನ್ನಡಿ ತನ್ನ ಮುಖವನ್ನು ತೋರಿಸ್ತದ, ಹೌದ್ರೆ? ಗಡಿಯಾರ ವೇಳೆಯನ್ನ ಹೇಳಬಹುದಲ್ಲದೆ, ಹೇಳ್ತೈತಿಲ್ರಿ ಗಡಿಯಾರ ವೇಳೆಯನ್ನ ಹೇಳತ್ತದ. ಅದಕ್ಕೆ ಗಡಿಯಾರ ವೇಳೆಯನ್ನ ಹೇಳತ್ತದ, ಕನ್ನಡಿ ತನ್ನ ಮುಖವನ್ನ ತೋರಿಸ್ತದ. ಹಂಗ ನಾವು ನೀವು ತಿಳ್ಕೋಬೇಕು, ಇದು ಏನಂದ್ರ ಇಷ್ಟಲಿಂಗ ಅಂದ್ರ ಕನ್ನಡಿ ಇದ್ದಂಗ. ನೀವು ಇದನ್ನ ನೋಡಾಕತ್ತಿದ್ರಂದ್ರ ಸಾಕಾರ ಆಗಿರ್ತಕ್ಕಂಥ ಇಷ್ಟಲಿಂಗ ನಿರಾಕಾರದ ಪರಮಾತ್ಮ ನೋಡಾಕ್ ಬರ್ತೈತಿ. ಆ ಶರಣಮ್ಮ ತಾಯಿಯವರು ಅಲ್ಲೇ ಕುತ್ಕೊಂಡು ಕೈಯಾಗಿ ಲಿಂಗ ಹಿಡ್ಕೊಂಡು ನೋಡಾಕತ್ತಿದ್ರಂತ. ದಮಣಿ ಬಂಡಿ ಕಟ್ಕೊಂಡು ಬಂತನಾಳದ ಶಿವಗಿಗಳು ಹೊಂಟಿದ್ರು. ಎಲ್ಲಿ? ಸಜ್ಜುಲ್ ಗುಡ್ಕ ಹೊಂಟಿದ್ರ, ತಾಯಿ ನೋಡಾಕ್ ಹೊಂಟಿದ್ರಂತ. ಹೋಗ್ಬೇಕಾದ್ರೆ ದಾರಿ ಒಳಗೆ ಏನು ಘಟನಾ ನಡೀತದ ಅಂತ ತಿಳ್ಕೊಂಡ್ರೆ, ಇಲ್ಕಲ್ಲದ ಸಮೀಪ ಬಂಡಿ ಹೊಂಟಿತ್ತಲ್ಲ, ಬಂಡಿ ಹೋಗೋ ದಾರಿ ಒಳಗ ಬಂಡಿ ಹಿಂಗ ತಾಯಿ ಅಲ್ಲಿ ಇಷ್ಟಲಿಂಗ ಪೂಜೆ ಅದ್ರೊಳಗೆ ನೋಡಾಕತ್ತಾಳ. ಬಂತನಾಳ ಶಿವಗಳು ಬರೋದನ್ನ ಇಲ್ಲಿ ಶಿವೈಗಳು ಬಂಡಿ ಹೊಡ್ಕೊಂಡು ಹಿಂಗ ಹೋಗ್ಬೇಕಾರ ಇಲ್ಕಲ್ಲದ ಸಮೀಪ ಬಂಡಿ ಬೀಳಾಕತ್ತಿತ್ತು. ಅಯ್ಯೋ ಬಂಡಿ ಬೀಳಾಕತ್ತಿತ್ತು ಅಂತ ತಿಳ್ಕೊಂಡು ಅವ್ರಲ್ಲ ಹವಾರಕತ್ತಿದ್ರಂತ. ಅಲ್ಲಿ ಇಷ್ಟಲಿಂಗದೊಳಗ ಪೂಜೆ ಮಾಡ್ತಕ್ಕಂಥ ತಾಯಿ ನೋಡಾಕತ್ತಿದ್ಲು. ಅಯ್ಯೋ ಶಿವ ಅಪ್ಪ ಅವ್ರು ಬಂಡಿ ಬೀಳಾಕತ್ತದ ಅಂತ ತಿಳ್ಕೊಂಡು ಕೈಯಾಗಿರುವಾಗ ಲಿಂಗವನ್ನ ಗಟ್ಟಿಯಾಗಿ ಹಿಂಗ ಹಿಡ್ಕೊಂಡ್ರಂತ. ಹಿಂಗ ಕೈಯಾಗಿರುವಂತ ಗಟ್ಟಿಯಾಗಿ ಲಿಂಗ ಹಿಡ್ಕೊಂಡ್ರ ಅಲ್ಲಿ ಬೀಳುವಂತ ಬಂಡಿ ಹಂಗ ನಿಂತ್ಕೊಂತಂತ. ಚಂದ್ರ ಹೆಂಗಿರ್ಬೇಕು, ಬೀಳುವಂತ ಬಂಡಿ ಹಂಗ ನಿಂತ್ಕೊಂಡ ಬಳಿಕ ಗುರುಗಳು ಅಂದ್ರಂತ, ಬಂತನಾಳ ಶಿವೈಗಳು, ಯಾರ ನಮ್ಮ ಬಂಡಿ ಹಿಡ್ಕೊಂಡಂಗ ಆತ್ ನೋಡ್ಲಿ ಅಂದ್ರಂತ. ನಮ್ಮ ಬಂಡಿ ಯಾರ ಹಿಡ್ಕೊಂಡಂಗ ಆತ್ ನೋಡ್ಲಿ, ಏನಿದು ಬಂಡಿ ಬೀಳುವಂತ ಬಂಡಿ ಯಾರ ಹಿಡ್ಕೊಂಡಂಗ ಆತಲ್ಲ ಅಂತ ತಿಳ್ಕೊಂಡ ಬಳಿಕ ಅವಾಗ ಅವ್ರಂದ್ರಂತ, ಹೌದಲ್ರಿ ಅಂತ ತಿಳ್ಕೊಂಡು ಹಿಂಗ ನಿಂತ್ಕೊಂಡಿತ್ತು. ಅವಾಗ ತಾಯಿ ಹೇಳಿದ್ರಂತ, ಏನಂತ, ಸೇವಾದ ಮರಿಗೆ ಹೇಳಿದ್ರಂತ, ಅಲ್ಲಿರ್ತಕ್ಕಂಥ ಸೇವಾದ ಮರಿಗಳಿಗೆ, ಯಪ್ಪ ಬಂತನಾಳ ಶಿವೈಗಳು ಮಗಳು ನೋಡಕ್ ಬರಾಕತ್ತಾರ, ಅವ್ರ ಬಂಡಿ ಬೀಳಾಕತ್ತೈತೆ, ನಮ್ಮ ಡಮಣಿ ಬಂಡಿ ಕಟ್ಕೊಂಡು ಹೋಗಿ ನೀವು ಕರ್ಕೊಂಬರ್ರಿಪ್ಪ ಗುರುಗಳನ್ನ ಅಂದ್ರಂತ. ಹೆಂಗಿರ್ಬೇಕು ಶರಣರ, ಅಲ್ಲಿ ಬಂಡಿ ಬೀಳುವುದು ಅವ್ರು ಹೆಂಗೆ ಕಂಡಿಡ್ಬೇಕು. ಅವಾಗ ಡಮಣಿ ಬಂಡಿ ಕಟ್ಕೊಂಡ್ ಬಂದ್ರಂತ. ಬಂಡಿ ಇಂತಲ್ಲೇ ಬೀಳಾಕತ್ತದ ಅಂತ ತಿಳ್ಕೊಂಡು ತಾಯಿ ಶರಣಮ್ಮನವ್ರು ಹೇಳಿದ ಬಳಿಕ ಬಂದು, ಬರೀಪ್ಪ ನಮ್ಮ ಬಂಡೆ ಒಳಗೆ ಹತ್ರಿ ಅಂತ ತಿಳ್ಕೊಂಡದ್ರಂತ. ಅಲ್ರಿ ನೀವ್ಯಾರು? ಹಿಂಗ್ರಿ ನಾವು ಸಜ್ಜಲು ಗುಡ್ಡದವ್ರು. ನಿಮಗೆ ಯಾರು ಹೇಳಿದ್ರು? ಏನೋ ಗೊತ್ತಿಲ್ರಿ, ಅಮ್ಮವ್ರು ಹೇಳಿ ಕಳಿಸಿದ್ರು, ಬಂಡಿ ಬೀಳಾಕತ್ತದ ಬಂತನಾಳ ಶಿವೈಗಳದು ಹಿಂಗೆ ಬೀಳಾಕತ್ತೈತೆ, ಹೋಗ್ರಿ ಕರ್ಕೊಂಬರ್ರಿ ಅಂತ ತಿಳ್ಕೊಂಡು ಅಂದ್ರಪ್ಪ. ಅದಕ್ಕೆ ನಮ್ಮ ಬಂಡೆಗೆ ಬರ್ರಿ ನೀವು ಅಂತ.
ಹೌದೇನ ಅಂತ ತಿಳ್ಕೊಂಡಂದು ಬೀಳುವಂತ ಬಂಡಿ ಮ್ಯಾಕೆ ಎದ್ರಿಸಿದ್ರು. ಆ ಬಂಡಿ ಒಳಗೆ ಹೋದ್ರು. ಹೋದ ಬಳಿಕ ಅವಾಗ ಹೋಗಿ ಗುರುಗಳು ಬಂದಾರಂದ ಬಳಿಕ ಶರಣಮ್ಮನವ್ರು ನಮಸ್ಕಾರ ಮಾಡಿದ್ರಂತ. ನಮಸ್ಕಾರ ಮಾಡಿದ ಬಳಿಕ ಸಾಷ್ಟಾಂಗ ಪ್ರಣಾಮಗಳನ್ನ ಸಲ್ಲಿಸಿ, ಏನ್ ತಾಯಿ ನಮ್ಮದು ಬಂಡಿ ಬೀಳಾಕತ್ತದ ನಿನಗೆ ಹೆಂಗ್ ಗೊತ್ತಾತ? ನನ್ನ ಬಂಡಿ ಬೀಳಾಕತ್ತದ ಅಂತ ತಿಳ್ಕೊಂಡು ನಿಮಗೆ ಹೆಂಗ್ ಗೊತ್ತಾತ ಅಂತ ತಿಳ್ಕೊಂಡಂದ ಬಳಿಕ ಆ ಕ್ಷಣದೊಳಗ ಆ ತಾಯಿ ಹೇಳ್ತಾಳ, ಯಪ್ಪ ನಾನ್ ನಿಮ್ಮ ಬಂಡಿ ಬೀಳುವುದನ್ನ ನೋಡ್ಬೇಕಾದ್ರೆ ನಾನು ಎದ್ರಾಗ ನೋಡಕ್ ಹೋಗಿಲ್ಲ, ನಮ್ಮ ಫೋನ್ ಇಲ್ಲ ಏನಿಲ್ಲ. ಆದ್ರೆ ಶರಣರ ನೆನಪಿರಲಿ ಗುರುವೇ, ನೀ ಕೊಟ್ಟ ಲಿಂಗದೊಳಗ ನಾನು ನೋಡಾಕತ್ತಿದ್ದೆ, ನೀ ಬರುವ ದಾರಿಯನ್ನು ನೋಡ್ಕೊಂತ ಸಮಯದೊಳಗ ಬಂಡಿ ಬೀಳಾಕತ್ತಿದ್ದೆಪ್ಪ, ನೀ ಕೊಟ್ಟಿರುವಂತ ಲಿಂಗದೊಳಗ ನೋಡಿದೆ ಗಟ್ಟಿಯಾಗಿ ಹಿಡ್ಕೊಂಡ್ಯಪ್ಪ ಲಿಂಗವನ್ನ ಅಂತೇಳಿ. ನೋಡಿ ಹೆಂಗಿರ್ಬೇಕು. ಅದಕ್ಕೆ ಲಿಂಗ ಅಂತ ತಿಳ್ಕೊಂಡ್ರೆ ಇಷ್ಟಲಿಂಗ, ಪ್ರಾಣಲಿಂಗ, ಭಾವಲಿಂಗ ಅಂತ ತಿಳ್ಕೊಂಡು 3 ಲಿಂಗ ಅದಾವ ಶರಣರ. ಲಿಂಗ ಪೂಜೆ ಮಾಡಲಿಲ್ಲಲ್ಲೋ ಮಂಗ, ಅದಕ ನಿನಗೊಲಿಲಿಲ್ಲ ಕೂಡಲ ಸಂಗ. ಲಿಂಗ ಪೂಜೆ ಮಾಡಲಿಲ್ಲಲ್ಲೋ ಮಂಗ, ಅದಕ ನಿನಗೊಲಿಲಿಲ್ಲ ಕೂಡಲ ಸಂಗ. ಮೊದಲಿಂದ ಕಡೆ ತನಕ ಬಂದಿ ಹಿಂಗ, ಮೊದಲಿಂದ ಕಡೆ ತನಕ ಬಂದಿ ಹಿಂಗ. ಮಾನವನಾಗಿ ಮಾಡಿದರಂಗ, ಮಾನವನಾಗಿ ಮಾಡಿದರಂಗ. ಲಿಂಗ ಪೂಜೆ ಮಾಡಲಿಲ್ಲಲ್ಲೋ ಮಂಗ, ಅದಕ ನಿನಗೊಲಿಲಿಲ್ಲ ಕೂಡಲ ಸಂಗ. ಭಸ್ಮದ ಬೆರಳಿಟ್ಟು ಕೊಳ್ಳಲಿಲ್ಲೋ ಹಣೆಗೆ, ಭಗವಂತನ ಸ್ಮರಣೆ ಬರಲಿಲ್ಲ ಬಾಯಿಗೆ. ಭಸ್ಮದ ಬೆರಳಿಟ್ಟು ಕೊಳ್ಳಲಿಲ್ಲೋ ಹಣೆಗೆ, ಭಗವಂತನ ಸ್ಮರಣೆ ಬರಲಿಲ್ಲ ಬಾಯಿಗೆ. ಭಕ್ತಿಯ ನುಡಿಗಾಳು ಬೀಳಲಿಲ್ಲ ತಲಿಗೆ, ಭಕ್ತಿಯ ನುಡಿಗಾಳು ಬೀಳಲಿಲ್ಲ ತಲಿಗೆ. ತತ್ವದ ತೆರೆಗಳು, ತತ್ವದ ತೆರೆಗಳು ಪಡಿಲಿಲ್ಲ ತಲಿಗೆ. ಲಿಂಗ ಪೂಜೆ ಮಾಡಲಿಲ್ಲಲ್ಲೋ ಮಂಗ, ಅದಕ ನಿನಗೊಲಿಲಿಲ್ಲ ಕೂಡಲ ಸಂಗ. ಈಚಲ ಮರದಂಗ ಉದ್ದಕ ಬೆಳದಿ, ಯೋಚನೆ ಮಾಡದೆ ಅಡ್ಡದಾರಿ ತುಳಿದೆ. ಈಚಲ ಮರದಂಗ ಉದ್ದಕ ಬೆಳದಿ, ಯೋಚನೆ ಮಾಡದೆ ಅಡ್ಡದಾರಿ ತುಳಿದೆ. ಆಚಾರವಂತರನು ಅತಿಯಾಗಿ ಕಾಡಿದೆ, ಆಚಾರವಂತರನು ಅತಿಯಾಗಿ ಕಾಡಿದಿ. ನೀಚಾರಳು ನೀನು, ನೀಚಾರಳು ನೀನು ಒಂದಾಗಿ ನಡೆದಿ. ಲಿಂಗ ಪೂಜೆ ಮಾಡಲಿಲ್ಲಲ್ಲೋ ಮಂಗ, ಅದಕ ನಿನಗೊಲಿಲಿಲ್ಲ ಕೂಡಲ ಸಂಗ. ನಾನು ನನ್ನದೆಂಬ ಅಹಂಕಾರದಲ್ಲಿ, ಗುರು ಶರಣರ ನಾಮ ಮರೆತಾರ್ಯಾಂಗ. ನಾನು ನನ್ನದೆಂಬ ಅಹಂಕಾರದಲ್ಲಿ, ಗುರು ಶರಣರ ನಾಮ ಮರೆತಾರ್ಯಾಂಗ. ಪಶುಗಳಂತೆ ಜೀವನ ನಡೆಸಿದರ್ಯಾಂಗ, ಪಶುಗಳಂತೆ ಜೀವನ ನಡೆಸಿದರ್ಯಾಂಗ. ಮಾನವನಾಗಿ ಮಾನವನಾಗಿ ಹುಟ್ಟಿದ್ದು ಫಲವೇನು? ಲಿಂಗ ಪೂಜೆ ಮಾಡಲಿಲ್ಲಲ್ಲೋ ಮಂಗ, ಅದಕ ನಿನಗೊಲಿಲಿಲ್ಲ ಕೂಡಲ ಸಂಗ.
ಹೊಂದಿಕೊಂಡು ಹೋದೀನಿ ಹೊಲಸಾದ ಚಟಕ, ಹಿರಿಯರ ಮಾತು ಮೀರಿ ಬಿದ್ದಿ ಹಟಕ. ಹೊಂದಿಕೊಂಡು ಹೋದೀನಿ ಹೊಲಸಾದ ಚಟಕ, ಹಿರಿಯರ ಮಾತು ಮೀರಿ ಬಿದ್ದಿ ಹಟಕ. ಬರಲಿಲ್ಲೋ ಒಮ್ಮ್ಯಾದ್ರು ಗುರುವಿನ ಮಠಕ, ಬರಲಿಲ್ಲೋ ಒಮ್ಮ್ಯಾದ್ರು ಗುರುವಿನ ಮಠಕ. ಗುರುವಿನ ನೆನಿಲಿಲ್ಲ, ಗುರುವಿನ ನೆನಿಲಿಲ್ಲ, ನೀನೆಂತ ಕಟುಕ. ಲಿಂಗ ಪೂಜೆ ಮಾಡಲಿಲ್ಲಲ್ಲೋ ಮಂಗ, ಅದಕ ನಿನಗೊಲಿಲಿಲ್ಲ ಕೂಡಲ ಸಂಗ. ಇನ್ನಾದರೂ ನೀನು ಅಡ್ಡದಾರಿ ಬಿಟ್ಟು ದೇವರ ಮೇಲೆ ದಿವ್ಯ ನಂಬಿಕೆ ಇಟ್ಟು. ಇನ್ನಾದರೂ ನೀನು ಅಡ್ಡದಾರಿ ಬಿಟ್ಟು ದೇವರ ಮೇಲೆ ದಿವ್ಯ ನಂಬಿಕೆ ಇಟ್ಟು. ಶಕ್ತಿ ಕೊಡುವ ಭಕ್ತಿಗೆ ಬೆಲೆಯನ್ನು ಕೊಟ್ಟು, ಶಕ್ತಿ ಕೊಡುವ ಭಕ್ತಿಗೆ ಬೆಲೆಯನ್ನು ಕೊಟ್ಟು. ಗುರು ಮಹಂತನ ಭಜಿಸೋ, ಗುರು ಮಹಂತನ ಭಜಿಸೋ, ಕೆಟ್ಟ ಬುದ್ಧಿ ಬಿಟ್ಟು. ಲಿಂಗ ಪೂಜೆ ಮಾಡಲಿಲ್ಲಲ್ಲೋ ಮಂಗ, ಅದಕ ನಿನಗೊಲಿಲಿಲ್ಲ ಕೂಡಲ ಸಂಗ. ಮೊದಲಿಂದ ಕಡೆ ತನಕ ಬಂದಿ ಹಿಂಗ, ಮೊದಲಿಂದ ಕಡೆ ತನಕ ಬಂದಿ ಹಿಂಗ. ಮಾನವನಾಗಿ ಮಾಡಿದರಂಗ, ಮಾನವನಾಗಿ ಮಾಡಿದರಂಗ. ಲಿಂಗ ಪೂಜೆ ಮಾಡಲಿಲ್ಲಲ್ಲೋ ಮಂಗ, ಅದಕ ನಿನಗೊಲಿಲಿಲ್ಲ ಕೂಡಲ ಸಂಗ, ಅದಕ ನಿನಗೊಲಿಲಿಲ್ಲ ಕೂಡಲ ಸಂಗ, ಅದಕ ನಿನಗೊಲಿಲಿಲ್ಲ ಕೂಡಲ ಸಂಗ. ಲಿಂಗ ಮಧ್ಯಂ ಜಗತ್ ಸರ್ವಂ ಎನ್ನುವ ಹಾಗೆ ಜಾತಿಯ ಸಂಕೇತವಲ್ಲ, ದೃಷ್ಟಿ ಯೋಗದ ಸಂಕೇತ ಅಂತ ಕರ್ಕೊಂಡು ಬರ್ತಾರೆ. ಆದರೆ ಮತ್ತು ಲಿಂಗ ಕೆಲವೊಬ್ಬರು ಕೇಳಿದ್ರು, ಅಲ್ರಿ ಮುತ್ಯಾರ ಮತ್ತು ಲಿಂಗ ಇರ್ತೈತಿ, ಆದ್ರೆ ಲಿಂಗಯ್ಯ ಒಂದೊಂದು ಸಲ ನಮಗೆ ಕಳೆದಾವಲ್ರಿ, ಹೆಂಗೆ ಮಾಡೋದು? ಲಿಂಗಯ್ಯ ಕಳೆದು ಹೋಗ್ಯವ್ರಿ ಒಂದಿಷ್ಟು ಮಂದಿ. ಹೌದ್ರಿ, ಲಿಂಗ ಇಲ್ಲ, ಎಲ್ಲ ಲಿಂಗ ತೊಗೊಂಡಾರ, ಒಂದಿಷ್ಟು ಮಂದಿ ಲಿಂಗ ಕಳೆದಾರ. ಆದ್ರೆ ಒಂದು ನಿಯಮ ಏನಂತ ತಿಳ್ಕೊಂಡು ಅಂದ್ರೆ, ಲಿಂಗ ತೊಗೊಂಡ ಬಳಿಕ ಲಿಂಗವನ್ನ ಕೆಲವೊಬ್ರು ಹೇಳ್ತಿರ್ತಾರೆ ಹಿಂಗ ಅಂತ ತಿಳ್ಕೊಂಡು ಅಂತಿರ್ತಾರೆ. ಒಬ್ಬ ಗುರು ಏನಂದ, ಅವನಿಗೆ ದೀಕ್ಷೆ ಕೊಟ್ಟ, ನೋಡಪ್ಪ ಲಿಂಗ ಕಳ್ಕೋಬಾರ್ದು, ಲಿಂಗವೇ ಪ್ರಾಣ, ಪ್ರಾಣವೇ ಲಿಂಗ ಅಂತ. ಶರಣರ ಪ್ರಾಣಲಿಂಗ, ಲಿಂಗವೇ ಪ್ರಾಣ, ಪ್ರಾಣವೇ ಲಿಂಗ. ಪ್ರಾಣಲಿಂಗ, ಈ ಒಳಗೆ ಒಂದು ಪ್ರಾಣ ಐತಲ್ಲ, ಇದಕ್ಕೆ ಪ್ರಾಣಲಿಂಗ ಅಂತ ಹೇಳ್ತಾರೆ. ಹಾಗಾಗಿ ಲಿಂಗ ತಗೊಂಡಿವಿ, ಗುರುಗಳು ಹೇಳಿದ್ರಂತ, ಲಿಂಗ ತಗೊಂಡ ಬಳಿಕ ಲಿಂಗ ಆರಾಧನೆ ಬೇಕು, ಪೂಜಿಸ್ಬೇಕು. ಅಕಸ್ಮಾತ್ ಅದು ಕಳಿತಂದ್ರಿ ಅಂದವ, ಕಳಿತಂದ್ರ ಅದು ಯಾವಾಗ ಕಳಿತೈತಿ ಅವತ್ತ ನೀನು ಸಾಯ್ಬೇಕಂದ. ಎಂದ್ ಕಳಿತದ ಅವತ್ತ ಮತ್ತೆ ಹೆಂಗಿದ್ರೆ ಸಾಯ್ಬೇಕು ಅಲ್ರಿ, ಮತ್ತೆ ಹೆಂಗ ಸಾಯೋದರ ಹೆಂಗ್ರಿ ಅಂದವ. ಮತ್ತೆ ಅದು ಜೀವ ಹೋಗ್ಬೇಕಲ್ಲ, ಹಿರಿವ್ಯಾ ಏನಾರ ಮಾಡಿ ಇದು ಮಾಡ್ಕೊಂಡು, ಮತ್ತೆ ಅದಕ್ಕೆ ಸಾಯ ಅಂತ ತಿಳ್ಕೊಂಡು ಅಂತೀರಿ, ಹೆಂಗೆ ಸಾಯೋದು ಅಂತ ತಿಳ್ಕೊಂಡು ಅಂದ್ರಾಗ ಏನೋ ಗೊತ್ತಿಲ್ಲ. ಅವು ಪೂಜೆ ಮಾಡ್ಕೊಂತ ಇದ್ನಂತ, ಪೂಜೆ ಮಾಡ್ಕೊಂತ ಇರುವಂಥ ಸಮಯದೊಳಗೆ ಒಂದಿನ ಅದು ಏನಂದ್ರೆ ಲಿಂಗ ಬಿದ್ದೋತ್ರಿ, ಕಳೆದು ಹೋಗ್ಬಿಡ್ತು. ಗುರುಗಳ ಹತ್ರ ಬಂದು, ಗುರುಗಳ ಹಿಂಗಾಗೈತ್ರಿ, ಮತ್ತು ನನ್ನ ಲಿಂಕ್ ಕಳೆದು ಬಿಟ್ಟೈತ್ರಿ, ಹೆಂಗೆ ಮಾಡೋದು? ನಿನ್ನ ಲಿಂಕ್ ಕಳಿತಿ ಅಂದ್ರೆ ಮುಗಿತೀನಿ, ಬಾವ್ಯಾಕಾರಿ ಸಾಯ್ಬೇಕಂದ ಗುರುಗಳು. ಬಾವ್ಯಾಕಾರಿ ಸಾಯ್ಬೇಕು ನೀನು ಅಂತ ತಿಳ್ಕೊಂಡು ಅಂದ ಬಳಿಕ, ಆಯ್ತು ಗುರುಗಳ, ನೀವು ಯಾವಾಗ ಹಿಂಗೆ ಅಂತೀರಂದ್ರೆ ಬಾವ್ಯಾಕಾರಿ ಸಾಯ್ತೀನಿ, ಆದ್ರೆ ನಂದು ಕೊನೆಯ ಆಶೆ ಏನೈತೆ ಅಂತ ತಿಳ್ಕೊಂಡಂದ್ರೆ ನಿಮ್ಮ ಲಿಂಗ ಪೂಜಾ ನೋಡಿ ಸಾಯ್ಬೇಕಂತ ಮಾಡೀನ್ರಿ ಅಂದವು. ನಿಮ್ಮ ಲಿಂಗ ಪೂಜಾ ನೋಡಿ ಸಾಯ್ಬೇಕಂತ ಮಾಡೀನ್ರಿ ಅಂತ ತಿಳ್ಕೊಂಡಂದ. ಆಯ್ತು ನಡಿಯಾಗಾರ ಅಂತ ತಿಳ್ಕೊಂಡು ಬಾವಿ ದಂಡಿ ಮೇಲೆ ಕುಂದರ್ಸಿದ ಗುರುಗಳನ್ನ, ಜಳಕ ಮಾಡಿದ ಗುರುಗಳು ಕೈಯಾಗಿ ಲಿಂಗ ಹಿಡ್ಕೊಂಡು ಪೂಜೆ ಮಾಡಕತ್ತಿದ್ರು. ಸುಮ್ಮನೆ ಕುಂದಿರ್ಲಿ ಶಿಷ್ಯ ಏನು ಮಾಡಿದ, ಕೈಯಾಗಿ ಲಿಂಗ ಹಿಡ್ಕೊಂಡು ಪಟ್ಟ ಹಿಂಗೆ ಹಾರಿ ಬಿಡೋದ, ಲಿಂಗ ಹೋಗಿ ಬಾಯಕ್ಕೆ ಬಿಡ್ತಾರೆ.
ಗುರುಗಳ ನಮ್ದು ಲಿಂಗ ಕಳೆದೈತೆ, ನಿಮ್ದು ಬಾವ್ಯಾಗ ಬಿದ್ದೈತಿ, ಇಬ್ರು ಕೂಡಿ ಹಾರ ನಡ್ರಿ ಅನ್ನ. ಗುರುಗಳು ಏನನ್ಬೇಕು ಅವಾಗ? ಹಂಗೆ ಮಾಡಕ್ ಬರಂಗಿಲ್ಲಪ್ಪ ಅಂದ್ರ ಅವರು. ಅಲ್ರಿ ನಾನು ಲಿಂಗ ಕಳೆದ್ರ ನಾವು ಬಾವ್ಯಾಗ ಕಾರಬೇಕು, ನಿನ್ನ ಲಿಂಗ ಕಳೆದ್ರ ಬಾವ್ಯಾಗ ಕಾರಂಗಿಲ್ಲನ ಅಂದ್ರ ಅವ್ರು. ಶರಣರ ಅಕಸ್ಮಾತ್ ನಮ್ಮದು ಏನಾದ್ರು ಲಿಂಗ ಕಳೀತಿ ಅಂತ ತಿಳ್ಕೊಂಡ್ರ 1,00,000 ಸಾರಿ ಜಪವನ್ನ ಮಾಡ್ಬೇಕಂತ. ಅದರ ಪಶ್ಚಾತ್ತಾಪ ಅಂದ್ರೇನು? ನಾವು ಅದನ್ನ ಪಡ್ಕೊಂಡಿವಪ್ಪ ಅಂದ ಬಳಿಕ ಮತ್ತೆ ಮರಳಿ 1,00,000 ಸಾರಿ ಜಪ ಮಾಡಿದಾಗ ಮಾತ್ರ ಆ ಕಳೆದುಕೊಂಡಿರ್ತಕ್ಕಂಥದ್ದು ಏನಿರ್ತೈತಿ ನಮ್ಗೆ ಒಳ್ಳೆ ಫಲ ಸಿಗ್ತೈತಿ, ಅಲ್ಲಿವರೆಗೆ ಸಿಗೋದಿಲ್ಲ. ಅದ್ರ ನೆನಪಿರ್ಲಿ, ನಮಗೆ ಲಿಂಗ ಏನು ಕೊಡ್ತದಪ್ಪ ಅಂತ ತಿಳ್ಕೊಂಡ್ರೆ ಇಷ್ಟಲಿಂಗ ನಮಗ ಏನು ಕೆಲಸ ಮಾಡ್ತದ ಅಂತ ತಿಳ್ಕೊಂಡ್ರೆ, ಸಾಕಾರನಾಗಿರ್ತಕ್ಕಂಥ ಇಷ್ಟಲಿಂಗ ನಿರಾಕಾರ ದೇವನನ್ನ ಕಾಣಿಸ್ತದ. ಹೆಂಗಪ್ಪ ಅಂತ ತಿಳ್ಕೊಂಡ್ರೆ, ಇಷ್ಟಲಿಂಗ ಅಂದ್ರೆ ನಿಮಗೆ ಹೇಳಿದೆ ಕನ್ನಡಿ ಇದ್ದಂಗ್ರಿ. ಎಷ್ಟು ಬಡವ್ರದರ ಅಂತ ತಿಳ್ಕೊಂಡ್ರೆ, ಎಂಥ ಬಡವ್ರದರಿ ಅಂತ ತಿಳ್ಕೊಂಡ್ರು ಕೂಡ ನಿಮ್ಮ ಮನೆ ಒಳಗೆ 3 ವಸ್ತು ಇರ್ತಾವ. ಶರಣರ 3 ವಸ್ತುಗಳಿರ್ತಾವ. ಎಂಥ ಬಡವ್ರದಿರಿ ಅಂತ ತಿಳ್ಕೊಂಡ್ರು ಕೂಡ ನಿಮ್ಮ ಮನೆ ಒಳಗೆ 3 ವಸ್ತು ಇರ್ತಾವ. ಏನಿರ್ತಾವ ಅಂತ ತಿಳ್ಕೊಂಡ್ರೆ, ಒಂದು ಕನ್ನಡಿ, ಒಂದು ಕಸ್ಬರಗಿ, ಒಂದು ಗಂಡು ಕಟ್ಟಿದ 2 ಗುಂಜು ತಾಳಿ ಇರ್ತೈತಿ. ಬಹಳ ಬಡವ್ರು ಅದರ. ಇಷ್ಟು 3 ವಸ್ತು ಅಂತ ಇದ್ದೇ ಇರ್ತಾವ. ಆದ್ರೆ ನಾನು ಹೇಳ್ತೀನಿ, ನೀವು ಪುರಾಣಕ್ಕೆ ಬರಬೇಕಾದ್ರೆ, ನೀವು ಪುರಾಣಕ್ಕೆ ಬರಕತ್ತೀರಿ, ಬರಬೇಕಾದ್ರೆ ಕಸ್ಬರಿಗೆ ಮುಂದೆ ನಿಂತಿರಕ್ಕಿಲ್ಲ. ಎದ್ರ ಮುಂದೆ ನಿಂತಿದ್ರಿ ಹೇಳ್ರಿ? ಬರ್ಬೇಕಾದ್ರೆ ಎದ್ರ ಮುಂದೆ ರೀ? ಕನ್ನಡಿ ಮುಂದೆ ನಿಂತ್ಕೊಂಡ್ರಿ. ಏನು ನೋಡಿದ್ರಿ? ಏನು ನೋಡಿದ್ರಿ? ಏನು ನೋಡಿದ್ರಿ? ಮುಖ ನೋಡಿದ್ರೆ, ಕನ್ನಡಿ ನೋಡಿದ್ರಿ? ನೀವು ಏನು ಹೇಳಿದ್ರಿ? ಮುಖ ನೋಡಿದ್ರಿ ಅಂದ್ರಿ. ಹೌದ್ರೆ? ನೋಡಿದ್ದ ಕನ್ನಡಿ. ಹೌದ್ರೆ? ಅರ್ಥ ಆಕೈತಿ ನಾ ಹೇಳೋದು? ನೋಡಿದ್ದ ಕನ್ನಡಿ ಕಾಣುವುದು ನಿಮ್ಮ ಮುಖ. ನೋಡಿದ್ದ ಕನ್ನಡಿ ಕಾಣುವುದು ನಿಮ್ಮ ಮುಖ. ಮುಖ ನೋಡಿದ್ರಿ ಅಂತ ತಿಳ್ಕೊಂಡ್ರೆ ನೀವು ಮುಖ ನೋಡಿಲ್ಲ. ನೋಡಿದ್ದು ಕನ್ನಡಿ ಕಾಣುವುದು ನಿಮ್ಮ ಮುಖ. ಹಂಗ ಶರಣರ ನೆನಪಿರ್ಲಿ, ನೋಡುವುದು ಕನ್ನಡಿ, ಕಾಣುವುದು ಮುಖ. ಹೇಗೋ ನೋಡುವುದು ಇಷ್ಟಲಿಂಗ, ಕಾಣುವುದು ಪರಾತ್ಪರ ಪರವಸ್ತು ಆಗಿರ್ತಕ್ಕಂಥ ಆ ಪರಮಾತ್ಮನೇ ಕಾಣುತ್ತಾನೆ ಅಂತ ತಿಳ್ಕೊಂಡು ಕರೀತಾರೆ. ಪರಾತ್ಪರ ಪರವಸ್ತು ಆ ಪರಮಾತ್ಮನೇ ಕಾಣುತ್ತಾನಂತ. ಅದಕ್ಕೆ ಆ ಪರಾತ್ಪರ ಪರವಸ್ತು ಕಾಣಬೇಕಾದ್ರೆ ಇಷ್ಟಲಿಂಗದ ಬೇಕು ಅಂತ ತಿಳ್ಕೊಂಡು ಹೇಳಿದ್ರು. ಮಲ್ಲಮ್ಮನಿಗೆ ಇಷ್ಟಲಿಂಗ ಧಾರಣೆ ಮಾಡಿದ್ರಂತ. ಮಾಡಿದ ಬಳಿಕ ಅವ್ರಿಗೆ ಹೇಳುತ್ತಾರೆ, ಹಿಂಗ ಪೂಜೆ ಮಾಡ್ಕೊಂಡು ಹೋಗುವ ಅಂತ ತಿಳ್ಕೊಂಡು ಅಂದ ಬಳಿಕ ಆ ತಾಯಿ ಪೂಜೆ ಮಾಡ್ಕೋತ ಹೋಗ್ತಾಳೆ. ಪೂಜೆ ಮಾಡ್ಕೋತ ಹೋಗ್ಬೇಕಾದ್ರೆ ಮುಂದೆ ಆ ತಾಯಿಗೆ ಏನಂತ ತಿಳ್ಕೊಂಡಂದ್ರೆ, ಸಮಯ ಹಿಂಗೆ ಬರ್ತದ, ಪ್ರಾಯದ ವಯಸ್ಸಿಗೆ ಬಂದ ಬಳಿಕ ಮನೆಯಾಗಿರ್ತಕ್ಕಂಥವ್ರು ಎಲ್ಲರೂ ಕೂಡ ಲೈಟ್ ಯಾರು ಆಫ್ ಮಾಡತ್ತೀರಿ? ಅವ್ರ ಹುಡುಗರು ಹೇಳ್ರ, ಯಾರು ಅವರು ಪಾಪ. ಇಷ್ಟಲಿಂಗ ಪೂಜೆ ಮಾಡ್ಕೋತ ಏನು ಮಾಡ್ತಾಳ, ಮುಂದೊಂದಿನ ಪ್ರಾಯದ ವಯಸ್ಸಿಗೆ ಬರ್ತಾಳ. ವಯಸ್ಸಿಗೆ ಬಂದ ಬಳಿಕ ಎಲ್ಲರೂ ಕೂಡ ಏನಂತ ತಿಳ್ಕೊಂಡು ಮನೆಯೊಳಗಿರ್ತಕ್ಕಂಥವರು, ತಂದೆಯಾಗಿರ್ತಕ್ಕಂಥ ನಾಗರೆಡ್ಡಿ ಮತ್ತು ತಾಯಿ ಗೌರಮ್ಮನವರು ವಿಚಾರ ಮಾಡ್ತಾರೆ, ಎಲ್ಲಾದರೂ ಚಲೋ ಮನಿತನ ನೋಡಿ ಮದುವೆ ಮಾಡಬೇಕು ಅಂತ ತಿಳ್ಕೊಂಡು ವಿಚಾರ ಮಾಡ್ತಿರ್ತಾರೆ. ಯಾರ್ಯಾರ ಹಣೆ ಬರ ಎಲ್ಲೆಲ್ಲಿ ಇರ್ತೈತೋ ಗೊತ್ತಾಗಂಗಿಲ್ಲ. ನಾವು ಅನ್ಕೊಂಡಿದ್ದು ಯಾವುದೂ ನಡೆದಿಲ್ಲ. ನಾ ಇಂಥ ಮನೆಗೆ ಹೋಗ್ಬೇಕಂತ ತಿಳ್ಕೊಂಡು ಅಂದಿರ್ತೀವಿ, ಕರೆ ಆ ಮನೆಗೆ ಅದು ಇರಂಗಿಲ್ಲ. ಋಣ ನಿಮ್ದು ಎಲ್ಲೆಲ್ಲಿ ಇರ್ತೈತೆ ಆ ಋಣ ಇರ್ತಕ್ಕಂಥ ಮನೆಗೆ ನಿಮ್ಮದು ಕೊಟ್ಟಿರ್ತಾರೆ. ನಾವು ಅನ್ಕೊಂಡಿರ್ತೀವಿ ಆ ಮನೆ ಕೊಟ್ಟರು ಚಲೋ ಆಕೈತಿ, ಈ ಮನೆ ಕೊಟ್ಟರು ಚಲೋ ಆಕೈತಿ, ಆ ಗಂಡ ಮಾಡ್ಕೊಂಡು ಚಲೋ ಆಕೈತಿ, ಇವ್ದಕ್ಕಿನ್ನ ಗಂಡು ಮಾಡ್ಕೊಂಡು ತಿಳ್ಕೊಂಡು ಅಂತೀರಿ. ಆದ್ರೆ ನೆನಪಿರಲಿ, ಏನಂತ ತಿಳ್ಕೊಂಡ್ರೆ, ನೀವೊಂದು ಮಾತು ಅಂತಾರೆ ನಮ್ಮ ಆಡೋ ಭಾಷೆದೊಳಗೆ, ಏನಂತ? ಪಾಲಿಗೆ ಬಂದಿದ್ದು ಚಲೋ ಇದ್ರೆ ನಿಮ್ದು ಹಣೆ ಬರ ಚಂದ ಇರ್ತೈತಿ. ಅಕಸ್ಮಾತ್ ಏನಾರ ಹೆಚ್ಚು ಕಡಿಮೆ ಆಗಿತ್ತು ಅಂತ ತಿಳ್ಕೊಂಡ್ರೆ, ಪಾಲಿಗೆ ಬಂದಿದ್ದು ಪಂಚಾಮೃತ ಅನ್ಬೇಕು ಹೋಗ್ಬೇಕು. ಇಲ್ರಿ ಹಂಗಾತು ಹಿಂಗಾತು ಅಂತ ತಿಳ್ಕೊಂಡು ಅನ್ಕೊಂತ ಹೋದ್ರಂದ್ರೆ ಅದ್ರೊಳಗೆ ಹುಳುಕ್ ಹುಡ್ಕೊಂತ ಹೋಗಂಗಿಲ್ಲ. ಬಂದೈತಿಲ್ಲ ಇದನ್ನ ಸ್ವೀಕಾರ ಮಾಡಿದ ಚಂದ ಅಂತ ತಿಳ್ಕೊಂಡು ಹೋಗೋದು. ಹೌದಲ್ಲ? ಹಂಗಿರ್ತದ. ಹಾಗಾಗಿ ನಾವು ಏನು ತಿಳ್ಕೊಂಡು ಅಂದ್ರೆ, ಆ ತಾಯಿಯನ್ನ ಕೊಡ್ಬೇಕಾದ್ರೆ ವಿಚಾರ ಮಾಡ್ತಿರ್ತಾರೆ. ನೀವು ಕೂಡ ನಿಮ್ಮ ಮಕ್ಕಳು ಕೊಡ್ಬೇಕಾದ್ರೆ ಎಲ್ಲ ಕಡೆ ವಿಚಾರ ಮಾಡಿ ಕೊಡ್ತಿರ್ತೀರಿ. ಎಲ್ಲಿ ಕೊಡಬೇಕು, ಎಂತಲ್ಲಿ ಕೊಡಬೇಕು, ಯಾವ ಮನೆಗೆ ಕೊಡಬೇಕು ಅಂತ ತಿಳ್ಕೊಂಡು ವಿಚಾರ ಮಾಡ್ತಿರ್ತಾರೆ. ಹಾಗಾಗಿ ಇಲ್ಲಿ ರಾಂಪುರ ಅಂದ್ರೆ ಶಿವಪುರದ ಸಮೀಪದಲ್ಲಿರ್ತಕ್ಕಂಥ ಶ್ರೀಗಿರಿಯ ಮಲ್ಲಯ್ಯನ ಕ್ಷೇತ್ರದ ಸಮೀಪದಲ್ಲಿರ್ತಕ್ಕಂಥ ಒಂದು ಊರು ಶರಣರ, ಒಂದು ಊರು. ಅದಕ್ಕೆ ಯಾವ ಊರು ಅಂತಾರ? ಯಾವ ಊರ್ರಿ ಹೇಳಲ್ಲ? ಆ ತಾಯಿ ಹುಟ್ಟಿದ್ದು ಶಿವಪುರ, ಅವರು ಸಿದ್ದಾಪುರದ. ಸಿದ್ದಾಪುರ, ಅವರು ಸಿದ್ದಾಪುರದವರು. ಯಾಕಂತ ತಿಳ್ಕೊಂಡ್ರೆ, ಅದು ಸಿದ್ದಾಪುರ ಅಲ್ಲೇ ಸಮೀಪದ ದ್ವಾರನಾಳ ಮಧ್ಯದೊಳಗೆ ಇರ್ತಕ್ಕಂಥ ಸಿದ್ದಾಪುರ. ಆದ್ರೆ ಅದೇನು ಕಾರಣಾಂತರಗಳಿಂದ
ಆ ಊರೆಲ್ಲ ನಾಶವಾಗೈತೆ. ಅದು ಯಾವ ಕಾರಣದಿಂದ ಆಗೈತೆ ಗೊತ್ತಿಲ್ಲ. ಹಾಗಾಗಿ ಏನಂತ ತಿಳ್ಕೊಂಡು ಇವತ್ತು ಇವ್ರು ಕಲ್ಲಿನೊಳಗೆ ಬರ್ದಾರ, ಏನಂತ ಸಿದ್ದಾಪುರ ಅಂತ ತಿಳ್ಕೊಂಡು ಬರ್ದಾರ. ಅದು ಕಲ್ಲಿನೊಳಗೆ ಬೇಕಾದ್ರೆ ಬರೀ ಮಲ್ಲಯ್ಯನ ದರ್ಶನ ತೊಗೊಂಡು ಹೋಗಿ ಬರ್ತಿರಲ್ಲ, ಈ ಸರಿ ಒಂದು 4 ದಿನ ಇದ್ದು ಎಲ್ಲ ಕ್ಷೇತ್ರ ನೋಡ್ಕೊಂಬರ್ರಿ. ಒಂದು 4 ದಿನ ಇರ್ರಿ ಅಲ್ಲಿ ಕ್ಷೇತ್ರದಾಗ. ಬಹಳಷ್ಟು ದೇವರುಗಳದಾವ, ನಿಮಗೆ ಗೊತ್ತಿಲ್ಲ. ಆದ್ರೆ 5 ಮಠ ಅದಾವ, 8 ಶರಣರ 5 ಮಠ ಅದಾವ. ಆದ್ರೆ 8 ದ್ವಾರ, 4 ಮೇನ್ ದ್ವಾರ ಬಾಗಿಲುಗಳು, ಗೋಪುರಗಳು, ಮತ್ತು 8 ಉಪದ್ವಾರಗಳು, 4 ಉಪದ್ವಾರಗಳು ಅದಾವ. ಉಪದ್ವಾರಗಳ ಜೊತೆಗೇನೆ ಒಂದೊಂದು ದೇವಸ್ಥಾನ ನಿರ್ಮಾಣ ಅದಾವ, ಒಂದೊಂದು ಜೊತೆಗೇನೆ ದೇವಸ್ಥಾನಗಳನ್ನು ನಿರ್ಮಾಣ ಮಾಡ್ಯಾರ. ಹಾಗಾಗಿ ಅಲ್ಲಿ ಏನಂತ ತಿಳ್ಕೊಂಡ್ರೆ ತಾವು ಹೋದಾಗ ಅಲ್ಲಿ ನೋಡ್ಕೊಂಡ್ ಬರಬೇಕು. ಹಾಗಾಗಿ ಅಲ್ಲಿ ಅವ್ರು ಏನಂತ ತಿಳ್ಕೊಂಡ್ರೆ ಕನ್ಯಾ ನೋಡಾಕ ಆ ಕಡೆ ಈ ಕಡೆ ಎಲ್ಲ ಹುಡುಕಾಡೋ ಸಮಯದೊಳಗೆ ಅವರು ದೊಡ್ಡ ಶ್ರೀಮಂತರು. ಯಾರು? ನಾಗರೆಡ್ಡಿ ಅವರು ಕೂಡ ಬಹಳ ದೊಡ್ಡ ಶ್ರೀಮಂತರು. ಮತ್ತು ಈ ಕಡೆ ಇವ್ರು ಏನಂತ ತಿಳ್ಕೊಂಡು ಸಿದ್ದಾಪುರದೊಳಗೆ ಹೇಮರೆಡ್ಡಿ ಅವರು ಅಂತ ತಿಳ್ಕೊಂಡು ಅವರು ಕೂಡ ಬಹಳ ದೊಡ್ಡ ಶ್ರೀಮಂತರು ಇರ್ತಾರೆ. ಯಾಕಂದ್ರೆ ರಾಜಮನೆತನದಲ್ಲಿ ಆಳಿ ಹೋಗಿರ್ತಕ್ಕಂಥವ್ರು ಅವರು ಕೂಡ. ಹಾಗಾಗಿ ಅವರೆಲ್ಲ ಶ್ರೀಮಂತರು ಇರ್ತಕ್ಕಂಥ ಸಮಯದೊಳಗೆ ಕನ್ಯಾಮಣಿ ನೋಡ್ಕೋಬೇಕು, ಅಲ್ಲಿ ನೋಡ್ಬೇಕು, ಇಲ್ಲಿ ನೋಡ್ಬೇಕು ಅಂತ ತಿಳ್ಕೊಂಡು ವಿಚಾರ ಮಾಡ್ತಿರ್ತಾರೆ. ಕನ್ಯಾಮಣಿ ನೋಡಬೇಕು ಅಂತ ತಿಳ್ಕೊಂಡು ಅಲ್ಲಿ ಈ ಕಡೆ ವಿಚಾರ ಮಾಡ್ಕೋತಿರುವಂಥ ಸಮಯದೊಳಗೆ ಇಂಥಲ್ಲಿ ಕನ್ಯಾಮಣಿ ಇದೆ ಅಂತ ತಿಳ್ಕೊಂಡು ಅಂದ ಬಳಿಕ ಅವಾಗ ಅವರು ಇಲ್ಲ ನಾವು ಕೊಡ್ತೀವಿ ಅಂತ ತಿಳ್ಕೊಂಡು ಒಪ್ಪಿಗೆ ಪಡ್ಕೊತಾರೆ. ಹೇಮರೆಡ್ಡಿಗೆ 5 ಮಂದಿ ಮಕ್ಕಳು ರೀ, ಗಣಮಕ್ಳು. ಎಷ್ಟು ಮಂದಿ ರೀ? 5 ಮಂದಿ ಗಣಮಕ್ಳು ಇರ್ತಾರ. ಆದ್ರೆ ಇತಿಹಾಸದಲ್ಲಿ ಅವ್ರ ಹೆಸರುಗಳನ್ನು 4 ಮಂದಿ ಮಾತ್ರ ಹೆಸರು ಬರ್ದಾರ. ಇತಿಹಾಸದೊಳಗೆ 4 ಮಂದಿಗಳ ಮಾತ್ರ ಹೆಸರನ್ನು ಬರ್ದಾರ. ಉಳಿದಿರ್ತಕ್ಕಂಥವ್ರು ಒಬ್ಬನ ಹೆಸರು ಬರೆದಿಲ್ಲ. ಹಾಗಾಗಿ ವೆಂಕಟರೆಡ್ಡಿ, ಆಮೇಲೆ ನಾಗೇಂದ್ರ ರೆಡ್ಡಿ, ಭರಮರೆಡ್ಡಿ, ವೇಮರೆಡ್ಡಿ ಅಂತ ತಿಳ್ಕೊಂಡು 4 ಮಂದಿ ಇರ್ತಾರೆ. ಹಾಗಾಗಿ ಅಷ್ಟೊತ್ತಿಗೆ ಆಗಲೇ ಏನಂತ ತಿಳ್ಕೊಂಡ್ರೆ ಉಳಿದಿರ್ತಕ್ಕಂಥ 3 ಮದುವೆ ಆಗಿರ್ತೈತಿ. ನೀವು ಭರಮರೆಡ್ಡಿದ ಮಾತ್ರ ಮದುವೆ ಆಗಿರಲ್ಲ. ಅವಾಗ ಅವರು ಹುಡುಕಾಡಿದ ಬಳಿಕ ಏನಂತ ತಿಳ್ಕೊಂಡ್ರೆ ಮಲ್ಲಮ್ಮನವರನ್ನ ಇಲ್ಲ ಮದುವೆ ಮಾಡ್ತೀವಿ, ನಾವು ಕೊಡ್ತೀವಿ ಕನ್ಯಾ ಅಂತ ತಿಳ್ಕೊಂಡು ಒಪ್ಪಿಗೆ ಕೊಟ್ಕೊಂತಾರೆ. ಒಪ್ಪಿಗೆ ಕೊಟ್ಟ ಬಳಿಕ ಮದುವೆನೂ ಕೂಡ ಆಗ್ತದೆ. ಮದುವೆ ಆದ ಬಳಿಕ ಆ ತಾಯಿಗೆ ಏನಂತ ತಿಳ್ಕೊಂಡ್ರೆ ಗೌರಮ್ಮ ತಾಯಿಯವರು ಮೊದಲಾಗಿಂದನ ಸಂಸ್ಕಾರ ಕೊಟ್ಟಾಳ. ಮತ್ತು ಮೊದಲಾಗಿನ ಸಂಸ್ಕಾರ ಕೊಟ್ಟಿರ್ತಕ್ಕಂಥ ತಾಯಿ ಆ ಮಲ್ಲಮ್ಮನವ್ರಿಗೆ ಹೇಳ್ತಾ, ನೋಡುವ, ನೀ ಗಂಡನ ಮನೆಗೆ ಹೋದ ಬಳಿಕ ಸದಾವಕಾಲ ಲಿಂಗಾರ್ಚನೆಯನ್ನು ಮಾಡು, ಸದಾವಕಾಲ ಲಿಂಗಾರ್ಚನೆಯನ್ನ ಮಾಡು, ಸದಾವಕಾಲ ಶ್ರೀಗಿರಿಯ ಮಲ್ಲಿಕಾರ್ಜುನನ ಧ್ಯಾನವನ್ನು ಮಾಡು, ದಿನನಿತ್ಯ ಪೂಜೆ ಮಾಡುವುದು ನಿಲ್ಲಿಸಬೇಡ ಮಗಳೇ. ನೋಡಿ ಹೇಳಿ ಕಳಿಸ್ತಾರೆ. ದಿನನಿತ್ಯ ಪೂಜೆ ಮಾಡೋದು ನಿಲ್ಲಿಸಬೇಡವ. ಎಂಥ ಕಷ್ಟಗಳು ಬಂದರೂ ಕೂಡ ಕಷ್ಟಗಳನ್ನು ಬದಿಗೊತ್ತಿ ಏನಂತ ತಿಳ್ಕೊಂಡ್ರೆ ದಿನನಿತ್ಯ ಹೋಗಿ ನೀನು ಶ್ರೀಗಿರಿಯ ಮಲ್ಲಿಕಾರ್ಜುನ ಗುಡ್ಡದ ಮಲ್ಲಯ್ಯನ ಹತ್ರ ಹೋಗಿ ನೀ ದರ್ಶನ ತಗೊಂಡ ಬರ್ಬೇಕಿವ ಅಂತ ತಿಳ್ಕೊಂಡಂತಾರೆ. ಯಾಕ? ಆ ಮಲ್ಲಯ್ಯನ ಕೃಪೆಯಿಂದ ನೀನು ಜನಿಸಿದವಳು, ಆ ಮಲ್ಲಯ್ಯನ ಕೃಪೆಯಿಂದ ಗುಡ್ಡದ ಮಲ್ಲಯ್ಯನಿಂದ ನೀವು ಜನಿಸಿದವಳುವ. ಅದಕ್ಕೆ ಒಂದು ದಿನ ತಪ್ಪಿಸಲಾರ್ದಂಗೆ ದಿನನಿತ್ಯ ನೀವು ಹೋಗಿ ಬರಬೇಕವ ಅಂತ ತಿಳ್ಕೊಂಡು ಅಂದು ಆ ತಾಯಿಯನ್ನ ಗೌರಮ್ಮನವರು ಆಶೀರ್ವಾದ ಮಾಡಿ ಹೋಗ್ಬೇಕಾದ್ರೆ ನೀವೆಲ್ಲರೂ ಕೂಡ ಹೇಳ್ತೀರಿ ಏನಂತ ಅನ್ನಂಗಿಲ್ಲ, ಹಣೆಯಲ್ಲಿ ಕುಂಕುಮ ಅಂತ ತಿಳ್ಕೊಂಡು ಹಾಡ್ತಾರೆ. ತವರೂರ ಮನೆಯೂ ನಿನಗೆ ಬಿಟ್ಟಾಯಿತಲ್ಲ, ಇನ್ನೊಬ್ಬರ ಮನೆಗೆ ಕೊಟ್ಟಾಯಿತಲ್ಲ. ತಂಗಿ ಮತ್ತೊಬ್ಬರ ಮನೆಗೆ ಕೊಟ್ಟಾಯಿತಲ್ಲ. ತವರೂರ ಮನೆಯೂ ನಿನಗೆ ಬಿಟ್ಟಾಯಿತಲ್ಲ, ಇನ್ನೊಬ್ಬರ ಮನೆಗೆ ಕೊಟ್ಟಾಯಿತಲ್ಲ. ಮತ್ತೊಬ್ಬರ ಮನೆಗೆ ಬಿಟ್ಟಾಯಿತಲ್ಲ. ಬಡತನದ ಮನೆಯವಳಾದರೆ ಯಾರಿಗೇಳಬೇಡ, ಕಡೆತನಕ ಮನಸೇವೆ ಸಿರಿತನವೂ ನೋಡ. ಸಿರಿತನದ ಮನೆಯವಳಾದರೆ ಸೊಕ್ಕಿಲೆ ಮೆರಿಬೇಡ, ಸಿರಿತನವೂ ಆ ಮನೆಯಲ್ಲಿ ತವರೂರ ಮರಿಬೇಡ. ಕೊನೆ ತನಕ ತವರಿನ ಹೆಸರ ತರಬೇಕ ನೋಡ, ಕೊನೆ ತನಕ ತವರಿನ ಹೆಸರ ತರಬೇಕ ನೋಡ. ತವರೂರ ಮನೆಯು ನಿನಗೆ ಬಿಟ್ಟಾಯಿತಲ್ಲ, ಇನ್ನೊಬ್ಬರ ಮನೆಗೆ ಕೊಟ್ಟಾಯಿತಲ್ಲ.
ಹುಟ್ಟಿದ ಮನೆಯನ್ನು ಬಿಟ್ಟು ಕೊಟ್ಟಿದ್ದ ಮನೆಗೆ ಹೋದಿ, ಕೊಟ್ಟಿದ್ದ ಮನೆಗೆ ಹೋಗಿ ಗಟ್ಟಿಯಾಗಿ ಹಿಡಿಯ ಮಹಾದಿ. ಸಿಟ್ಟಿನ ಮುಖದವಳಾಗಿ ನೀ ಬಾಳಬೇಡ, ಅತಿ ಕಷ್ಟ ಬಂದರೆ ನೀನು ಸದಾ ನಲಿವು ತೋರು ಸಾಕು. ಕೊಟ್ಟಿರುವ ಊರೊಳಗೆಲ್ಲ ಹೆಸರಾಗೋ ನಾರಿ, ಕೊಟ್ಟಿರುವ ಊರೊಳಗೆಲ್ಲ ಹೆಸರಾಗೋ ನಾರಿ. ತವರೂರ ಮನೆಯು ನಿನಗೆ ಬಿಟ್ಟಾಯಿತಲ್ಲ, ಇನ್ನೊಬ್ಬರ ಮನೆಗೆ ಕೊಟ್ಟಾಯಿತಲ್ಲ. ಕತ್ತೆ ಹಾಗೆ ದುಡಿದರೆ ನೀನು ಮುತ್ತಾಗಿ ಬಾಳಬೇಕು, ಹೊತ್ತಾಗಿ ನೀಡಿದರೇನು ತುತ್ತು ಮಾಡಿ ಉಣಬೇಕು. ಅತ್ತೆ ಮಾವ ಮೈದುನರ ಸದಾ ಸೇವೆ ಮಾಡಮ್ಮ, ಕೈ ಹಿಡಿದ ಗಂಡನ ಮನೆಗೆ ಶಾಂತಿ ಜ್ಯೋತಿ ನೀನಾಗಮ್ಮ. ಹಡೆದ ತಂದೆ ತಾಯಿ ಹೆಸರ ತರಬೇಕ ನೋಡ, ಹಡೆದ ತಂದೆ ತಾಯಿ ಹೆಸರ ತರಬೇಕ ನೋಡ. ತವರೂರ ಮನೆಯು ನಿನಗೆ ಬಿಟ್ಟಾಯಿತಲ್ಲ, ಇನ್ನೊಬ್ಬರ ಮನೆಗೆ ಕೊಟ್ಟಾಯಿತಲ್ಲ. ಹೆಣ್ಣಾಗಿ ಹುಟ್ಟಿದೆ ನೀನು ಹೊನ್ನಾಗಿ ಬಾಳಬೇಕು, ಮಣ್ಣಾಗಿ ಹೋಗುವ ತನಕ ಚಿನ್ನಾಗಿ ತೋರು ಸಾಕು. ನೆರೆಮನೆಯ ಹೆಣ್ಣಿನ ಮಾತು ನೀ ಕೇಳಬೇಡ, ಗುಡಿಸಲಲ್ಲಿ ಗರತಿಯು ನಿನ್ನ ಹೆಸರು ಕೆಡಿಸಬೇಡ. ದುಡಿದು ತಿನ್ನು ಕೊನೆಯವರೆಗೂ ಕೈ ಚಾಚಬೇಡ, ದುಡಿದು ತಿನ್ನು ಕೊನೆಯವರೆಗೂ ಕೈ ಚಾಚಬೇಡ. ತವರೂರ ಮನೆಯು ನಿನಗೆ ಬಿಟ್ಟಾಯಿತಲ್ಲ, ಇನ್ನೊಬ್ಬರ ಮನೆಗೆ ಕೊಟ್ಟಾಯಿತಲ್ಲ. ಕೊನೆ ತನಕ ಅತ್ತೆ ಮನೆಯ ಉಸಿರಾಗಬೇಕು, ಇರು ತನಕ ಮುತ್ತೈದೆಂದು ಹೆಸರಾಗಬೇಕು. ಪತಿ ಸೇವೆ ಕೊನೆಯವರೆಗೂ ಮನ ಮುಟ್ಟಿ ಮಾಡಮ್ಮ, ಅವನ ಸೇವೆಯಲ್ಲಿ ನೀನು ಸ್ವರ್ಗವಾಸಿಯಾಗಮ್ಮ. ಪತಿರತೆ ದೇವಿ ಸ್ವರ್ಗದ ಮಾರ್ಗವಾಗಿ ಹೋಗು ಸಾಕು, ಪತಿರತೆ ದೇವಿ ಸ್ವರ್ಗದ ಮಾರ್ಗವಾಗಿ ಹೋಗು ಸಾಕು. ತವರೂರ ಮನೆಯು ನಿನಗೆ ಬಿಟ್ಟಾಯಿತಲ್ಲ, ಇನ್ನೊಬ್ಬರ ಮನೆಗೆ ಕೊಟ್ಟಾಯಿತಲ್ಲ. ಮುತ್ತಾಗಿ ಹುಟ್ಟಿದೆ ನೀನು, ಮಗಳಾಗಿ ಬೆಳೆದೆ ನೀನು, ಸೊಸೆಯಾಗಿ ನಡೆಯುವೆ ನೀನು, ಅತ್ತೆಯಾಗಿ ಬಾಳುವೆ ನೀನು. ಹೆಚ್ಚೇನು ಹೇಳುವುದಿಲ್ಲ, ಬಿಚ್ಚಿಯೆಲ್ಲ ಹೇಳಿದೆನಲ್ಲ. ಅನ್ಯಾಯ ತಪ್ಪಿ ನಡೆದರೆ
ಗುರು ಮಹತ ಮೆಚ್ಚೋದಿಲ್ಲ. ಶಿವರುದ್ರ ನಿನ್ನ ಸಹೋದರ ತಿಳಿದಷ್ಟು ಹೇಳಿದೆನಲ್ಲ. ಶಿವರುದ್ರ ನಿನ್ನ ಸಹೋದರ ತಿಳಿದಷ್ಟು ಹೇಳಿದೆನಲ್ಲ. ತವರೂರ ಮನೆಯು ನಿನಗೆ ಬಿಟ್ಟಾಯಿತಲ್ಲ. ಇನ್ನೊಬ್ಬರ ಮನೆಗೆ ಮತ್ತೊಬ್ಬರ ಮನೆಗೆ ಇನ್ನೊಬ್ಬರ ಮನೆಗೆ ಕೊಟ್ಟಾಯಿತಲ್ಲ.